ನಮಸ್ತೆ ನನ್ನ ಆತ್ಮ ಬಂಧುಗಳೇ. ಕಳೆದ ವಿಡಿಯೋದಲ್ಲಿ ನಾವು ಸರಿಯಾದ ಧ್ಯಾನ ಪದ್ಧತಿ ಅಂದರೆ ಆನಾಪಾನಸತಿ ಧ್ಯಾನ ಎಂದು ತಿಳಿದುಕೊಂಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಧ್ಯಾನದಿಂದ ಆಗುವ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ಲಾಭ ಬಂದ್ಬಿಟ್ಟು ನಮ್ಮ ಮೈಂಡ್ಗೆ ವಿಶ್ರಾಂತಿ ಸಿಗುತ್ತದೆ. ಅಂದರೆ ಈಗಿನ ಕಾಲದಲ್ಲಿ ನಮ್ಮ ಮೈಂಡ್ ಯಾವತ್ತು ನೆಗೆಟಿವ್ ಥಿಂಕಿಂಗ್, ನೆಗೆಟಿವ್ ಥಾಟ್ಸಿಂದ ಬರೀ ಕಸವನ್ನು ತುಂಬಿಕೊಂಡಿರುತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಈ ಅನ್ವಾಂಟೆಡ್ ಥಾಟ್ಸ್ ಎಲ್ಲ ರಿಲೀಸ್ ಆಗ್ತಾ ನಮ್ಮ ಮೈಂಡ್ ಯಾವತ್ತು ರಿಲ್ಯಾಕ್ಸ್ ಆಗಿ ರಿಫ್ರೆಶಿಂಗ್ ಆಗಿ ಇರುತ್ತೆ. ಮೈಂಡ್ಗೆ ಒಂದು ವಿಶ್ರಾಂತಿ ಸಿಗೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಿರೋ ಹಾಗೆ ಆಗುತ್ತಲ್ವ. ಧ್ಯಾನ ಅನ್ನುವುದು ಇದರಿಂದ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವೃದ್ಧಾಪ್ಯದ ಛಾಯೆ. ಅಂದರೆ ನಾವು ಬಂದ್ಬಿಟ್ಟು ಯಾವತ್ತು ಹೆಂಗಾಗಿ ಕಾಣಿಸ್ತಾ ಹೋಗ್ತೀವಿ. ನಾವು ಎಷ್ಟೋ ಮಾಸ್ಟರ್ಸ್ನ ನೋಡಿರ್ತೀವಿ, ಅವರ ಫೇಸ್ನಲ್ಲಿ ಒಂದು ಕಾಂತಿ ಅನ್ನೋದು ಇರುತ್ತೆ, ಒಂದು ಛಾಯಸ್ ಅನ್ನೋದು ಕಾಣ್ತಾ ಹೋಗುತ್ತೆ ಅಲ್ವಾ. ಅದೇ ರೀತಿ ಮೆಡಿಟೇಷನ್ ಮಾಡೋರಿಗೆ ಯಾವಾಗ್ಲೂ ಕಾಂತಿಯುತವಾಗಿ ಕಾಣಿಸ್ತಾ ಇರ್ತಾರೆ. ಎಷ್ಟೇ ಏಜ್ ಆದ್ರೂ ಚಿಕ್ಕ ವಯಸ್ಸಿನಂತೆ ಅವರ ಫೇಸು ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಎಷ್ಟು ಬೇಕಾದರೂ ಅಷ್ಟು ಆಯಸ್ಸನ್ನು ಕೂಡ ನಾವು ಹೆಚ್ಚಿಗೆ ಮಾಡ್ಕೊಬೋದು. ಧ್ಯಾನ ಅನ್ನೋದು ನಮ್ಮ ಅನಾರೋಗ್ಯವನ್ನು ದೂರ ಮಾಡುತ್ತೆ. ಧ್ಯಾನ ಬಂದ್ಬಿಟ್ಟು ಸರ್ವರೋಗ ನಿವಾರಣಿ ಅಂತಲೇ ಹೇಳ್ಬೋದು. ನಾವು ಮಾಡುವಂತಹ ಪಾಪಕರ್ಮಗಳೇ ನಮಗೆ ರೋಗವಾಗಿ ಬರುವುದು. ಚಿಕ್ಕ ಚಿಕ್ಕ ಪಾಪಗಳೇ ಚಿಕ್ಕ ಚಿಕ್ಕ ರೋಗಗಳಾಗಿ, ದೊಡ್ಡ ದೊಡ್ಡ ಪಾಪಗಳೇ ದೊಡ್ಡ ದೊಡ್ಡ ರೋಗವಾಗಿ ಬರ್ತಾ ಇರುತ್ತೆ. ಅಂದರೆ ಧ್ಯಾನ ಮಾಡೋದ್ರಿಂದ ನಮ್ಮ ಪಾಪಕರ್ಮಗಳನ್ನು ಕೂಡ ನಾವು ಕಮ್ಮಿ ಮಾಡ್ಕೊಬೋದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಸಂಕಲ್ಪಗಳು ಸಿದ್ಧಿ ಆಗ್ತಾ ಹೋಗುತ್ತೆ. ನಮ್ಮ ಮ್ಯಾನಿಫೆಸ್ಟೇಷನ್ ಪವರ್ ಅನ್ನೋದು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ವಾಕ್ಕ್ಷೇತ್ರ ಶುದ್ಧಿ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಹಣಕಾಸಿನ ತೊಂದರೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಮಕ್ಕಳಿಗೆ ಏಕಾಗ್ರತೆ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಯಾಕಂದರೆ ಈಗಿನ ಕಾಲದ ಮಕ್ಕಳಿಗೆ ಏಕಾಗ್ರತೆ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ. ಯಾಕಂದರೆ ಅವರು ಈ ಟಿ ವಿ ಮೊಬೈಲ್ಸ್ಗೆಲ್ಲ ಅಡಿಕ್ಟ್ ಆಗ್ತಾ, ನಾವು ಬಾಲ್ಯದಲ್ಲಿ ಇದ್ದಂತಹ ಸಂತೋಷವನ್ನು ಅವರು ಈಗ ನೋಡ್ತಿರಲ್ಲ. ಅವರು ಬರೀ ಟಿ ವಿ ಮೊಬೈಲಲ್ಲೇ ತಮ್ಮ ಸಮಯವನ್ನು ಕಳೀತಿರ್ತಾರೆ. ಅದರಿಂದ ಅವರಿಗೆ ಏಕಾಗ್ರತೆ ಅನ್ನೋದು ಕಮ್ಮಿ ಇರುತ್ತೆ. ಮಕ್ಕಳಿಗೂ ಧ್ಯಾನವನ್ನು ಹೇಳಿಕೊಡೋದ್ರಿಂದ ಅವರ ಏಕಾಗ್ರತೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಮೆಮೊರಿ ಪವರ್ ಅನ್ನೋದು ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಭಾವನೆಗಳನ್ನ ಕೂಡ ನಾವು ನಿಯಂತ್ರಣೆಗಳಾಗಿ ಇಟ್ಕೊಬೋದು. ಅಂದರೆ ಯಾರ ಜೊತೆ ಯಾವ ಥರ ಸಂಬಂಧಗಳನ್ನ ಇಟ್ಕೊಬೇಕು, ಯಾವ ರೀತಿ ನಮ್ಮನ್ನು ನಾವು ಸರಿ ಮಾಡ್ಕೊತಾ ಹೋಗ್ಬೋದು ಅನ್ನೋದು ಕೂಡ ಧ್ಯಾನ ಅನ್ನೋದು ನಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಈ ರೀತಿ ಎಷ್ಟೋ ಉಪಯೋಗಗಳಿದೆ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಉಪಯೋಗ ಇರುವಂತಹ ಧ್ಯಾನವನ್ನು ನಾವ್ಯಾಕೆ ಅಭ್ಯಾಸ ಮಾಡಬಾರ್ದು? ಖಂಡಿತವಾಗಿ ನಾವು ಕೂಡ ಧ್ಯಾನವನ್ನು ಅಭ್ಯಾಸ ಮಾಡೋಣ, ಇನ್ನೊಬ್ಬರು ಕೂಡ ಧ್ಯಾನವನ್ನು ಹೇಳಿಕೊಡೋಣ. ನಮ್ಮ ಪತ್ರಿಜಿ ಮಾಸ್ಟರ್ ಅವರ ಸಂಕಲ್ಪದಂತೆ ಇಡೀ ಜಗತ್ತನ್ನು ಧ್ಯಾನ ಜಗತ್ತಾಗಿ ಬದಲಾಯಿಸೋಣ ಅಂತ ಹೇಳ್ತೀನಿ ಮಾಸ್ಟರ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು.